ಹಾಗೂ ನಾಳೆ 2ನೇ ದಿನ ಕಾರ್ಯಕ್ರಮದ 2ನೇ ದಿನವಾದ ನಾಳೆ ಸುಮಾರು 25 ಶಾಲಾ ಮಕ್ಕಳಿಂದ ಸ್ಪರ್ಧಾತ್ಮಕ ಕಾರ್ಯಕ್ರಮವು ಇಟ್ಕೊಂಡಿದ್ದೀವಿ. ಮೊದಲನೇದಾಗಿ ನಾಳೆ ಹಾಡಿನ ಸ್ಪರ್ಧೆಯನ್ನು ಇಟ್ಕೊಂಡಿದ್ದೀವಿ ಹಾಗೂ 2ನೇದಾಗಿ ನೃತ್ಯ ಸ್ಪರ್ಧೆಯನ್ನು ಇಟ್ಕೊಂಡಿದ್ದೀವಿ. 3ನೇದಾಗಿ ಭಾಷಣ ಸ್ಪರ್ಧೆಯನ್ನು ಇಟ್ಕೊಂಡಿದ್ದೀವಿ ಹಾಗೂ 4ನೇದಾಗಿ ಚರ್ಚಾ ಸ್ಪರ್ಧೆಯನ್ನು ಇಟ್ಕೊಂಡಿದ್ದೀವಿ. ಚರ್ಚಾ ಸ್ಪರ್ಧೆ ಬಂದು ಇವತ್ತಿನ ನೋಟ್ಸ್ ವಿಚಾರವಾಗಿ ಚರ್ಚೆಯನ್ನು ಇಟ್ಕೊಂಡಿದ್ದೀವಿ. ಯಾವುದೇ ರಾಜಕೀಯ ಪಕ್ಷವನ್ನು ವಿಶ್ಲೇಷಿಸಿದರೆ, ಯಾವುದೇ ರಾಜಕಾರಣೀಯ ಹೆಸರನ್ನು ವಿಶ್ಲೇಷಿಸಿದರೆ ಕೇವಲ ವಿಷಯ ಮಾತ್ರವನ್ನು ಚರ್ಚೆ ಮಾಡುವಂಥ ವಿಷಯವನ್ನು ಇಟ್ಕೊಂಡಿದ್ದೀವಿ. ಹಾಗೂ ನಾಳೆ ಸಂಜೆ ಮ್ಯೂಸಿಕ್ ಮನೆ ವತಿಯಿಂದ ವಾದ್ಯ ಸಂಗೀತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಹಾಗೂ 3ನೇ ದಿನವಾದ ಮಕ್ಕಳ ವಾರ ಮಹಿಳೆಯರಿಗಾಗಿ ವಿಶೇಷವಾಗಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಮಹಿಳೆಯರಿಗೋಸ್ಕರ ಅಂತ ಹೇಳಿದ್ರೆ ಮಹಿಳೆಯರ ಗೌಪ್ಯ ಕಾಯ್ದೆಗಳ ವಿಚಾರವಾಗಿ ಉಚಿತ ತಪಾಸಣಾ ಶಿಬಿರವನ್ನು ಇಟ್ಕೊಂಡಿದ್ದೇವೆ. ಉಚಿತವಾಗಿ ಮಾಹಿತಿಯನ್ನು ಕೊಟ್ಟು ಆರೋಗ್ಯ ಕಾರ್ಯಕ್ರಮಗಳ ಕೈಗೊಳ್ಳುವ ಬಗ್ಗೆ ನುರಿತ ವೈದ್ಯರಿಂದ ಸ್ತ್ರೀರೋಗ ತಜ್ಞರಿಂದ ಉಚಿತ ಚಿಕಿತ್ಸೆಯನ್ನು ಇಟ್ಕೊಂಡಿದ್ದೇವೆ. ಹಾಗೂ ಸಂಜೆ ಲಿಯೋ ಡ್ಯಾನ್ಸ್ ಸ್ಕೂಲ್ ವತಿಯಿಂದ ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೇವೆ. ಹಾಗೂ 4ನೇ ದಿನ ಆರೋಗ್ಯ ಮೇಳ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಆರೋಗ್ಯ ಮೇಳ ಕಾರ್ಯಕ್ರಮದಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತೆ ಹಾಗೂ ಕ್ಯಾನ್ಸರ್ ಸಂಬಂಧಪಟ್ಟಂತೆ ಕಾಯಿಲೆಗಳ ವಿಚಾರವಾಗಿ ಉಚಿತ ತಪಾಸಣೆ, ಉಚಿತ ಔಷಧಿಯನ್ನು ನೀಡುವುದು ಹಾಗೂ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಹಾಗೂ 5ನೇ ದಿನ ಉದ್ಯೋಗ ಮೇಳ ಅನ್ನೋ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಉದ್ಯೋಗ ಮೇಳದಲ್ಲಿ ವಿದ್ಯಾ ಆಧಾರದ ಮೇಲೆ, ಕೌಶಲ್ಯದ ಆಧಾರದ ಮೇಲೆ ಹಾಗೂ ಅನುಭವದ ಆಧಾರದ ಮೇಲೆ ಸರ್ಕಾರಿ ಅಥವಾ ಸರ್ಕಾರೇತರ ಸಂಸ್ಥೆಗಳಲ್ಲಿ ಉದ್ಯೋಗವನ್ನು ಕಲ್ಪಿಸುವ ಒಂದು ಅವಕಾಶ ನೀಡುವಂತೆಯೇ 5ನೇ ದಿನದ ಕಾರ್ಯಕ್ರಮವನ್ನು ಉದ್ಯೋಗ ಮೇಳದಲ್ಲಿ ಹಾಕೊಂಡಿದ್ದೀವಿ. ಹಾಗೂ 6ನೇ ದಿನ ಶನಿವಾರದಂದು ನಮ್ಮ ಕಾರ್ಯಕ್ರಮದ ಕೊನೆಯ ದಿನವಾಗಿರುತ್ತೆ. ಹಾಗಾಗಿ ಅಂದು ಬೆಳಗ್ಗೆ ಸುಮಾರು 10:30ಕ್ಕೆ ದಾಸರಿ ವಿಧಾನಸಭಾ ಕ್ಷೇತ್ರದ ಸುತ್ತ ಬೈಕ್ ರ್ಯಾಲಿ ಹಾಗೂ ಕಾರ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಹಾಗೂ ಒಂದು ಸಂಜೆ ವಾದ್ಯಗೋಷ್ಠಿಯನ್ನು ಇಟ್ಟು ಹಾಗೆಯೇ ನಮ್ಮ ಕಲಾವಿದರ ಘಟಕದ ರಾಜ್ಯಾಧ್ಯಕ್ಷರಾದಂತಹ ಸುಬ್ರತ್ ಗೌಡರಿಂದ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೀವಿ. ಇಂದು ನೀವೆಲ್ಲ ಹೋಗಿ ನಮ್ಮ ಕಾರ್ಯಕ್ರಮವನ್ನು ಯಾವ ರೀತಿ ಯಶಸ್ವಿಪಡಿಸಿಕೊಡ್ತಾ ಇದ್ದೀರಾ, ಹಾಗೆ ನಾವು ಈಗೇ ಬಂದು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಪಡಿಸಿಕೊಳ್ಳಬೇಕೆಂದು ತಮಗೆ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೀವಿ. ಜೈ ಹಿಂದ್.